ಬಂದಿದ್ದು ಆ ಗ್ರಾಮಗಳಲ್ಲಿ ಮರು ಜಲಗಾರರನ್ನು ಹೊಸದಾಗಿ ತಾಲೂಕ್ ಪಂಚಾಯತಿಗೆ ಶಿಫಾರಸು ಮಾಡಿ ಜಿಲ್ಲಾ ಪಂಚಾಯತಿಯಿಂದ ಪೂರ್ವ ಅನುಮೋದನೆ ತಗೋಬೇಕು, ಪ್ರೀ ಅಪ್ರೂವಲ್. ಸೊ ಇದರ ಸಂಬಂಧ ಚರ್ಚಿಸು ಸರ್. ಎಷ್ಟು ಗ್ರಾಮಗಳು? 14 ಇಲ್ಲದೆ ಇರೋದು ಗಂದೋಡಲ್ಲಿ ನಿವೃತ್ತ ಆಗಿರೋದು ಪಂತನಹಳ್ಳಿ ಶ್ರೀನಿವಾಸಪುರ, ಬಲ್ಜಳ್ಳಿ, ಗಾದೇನಹಳ್ಳಿ, ಕೋಟೆಕೃಷ್ಣನಹಳ್ಳಿ, ಪಂತನಹಳ್ಳಿ, ಕೋಟೆ ಕೃಷ್ಣಲ್ಲಿ ಸಂಬಳ ಅಂತಲ್ಲ ಅವ್ರಿಗೆ ಗೌರವ 3,000 ಮಾಡಿಲ್ಲ. 8 ಅಲ್ಲಿದಲ್ಲ, 8 ಅಲ್ಲಿಗೂ ಪ್ಲಾನ್ ಮಾಡ್ಬಿಟ್ಟು ಅವ್ರು ಕರೆಕ್ಟ್ ಆಗಿ 2 ತಿಂಗಳು 3 ತಿಂಗಳು ಒಂದ್ಸಲ ಪೇಮೆಂಟ್ ಕೊಡಕ್ಕಾಗಿಲ್ಲ ಅಂತ ಅನ್ಕೋ. ಬೇರೆ ವಾಟರ್ ಮ್ಯಾನ್ ಯಾರಿದಾರೋ ಅವ್ನ ಡೆಪ್ಯೂಟೇಷನ್ ಮಾಡಿ 2 ದಿನ ಅಲ್ಲಿಗೊಂದು 2 ದಿನ ಹೋಗಿ ಮಾಡ್ಕೋಬರ್ಲಿ, ಪರವಾಗಿಲ್ಲ. ನಮ್ಮ ಏನು ಪರ್ಮನೆಂಟ್ ಇರೋನ ಒಂದ್ 2 ದಿನ ಅಲ್ಲಿ ಕಲ್ಸಿ ಅವಕಾಶ ಎಲ್ಲಿ ಸಿಗಲ್ವೋ. ಎಕ್ಸಾಂಪಲ್ ಶ್ರೀನಿವಾಸಪುರ ಮಾಡಲ್ಲ ಅಂತ ಹೇಳಿದಾರೆ ಅಲ್ವಾ, ಅಲ್ಲಿ ಯಾರೋ ಡೆಪ್ಯೂಟೇಷನ್ ಮಾಡಿದ್ದಾರೆ. ಪಕ್ಕದ ಜಲಗಾರರನ್ನ ಯೋಜನೆ ಮಾಡುವ ಬಗ್ಗೆ ತೀರ್ಮಾನಿಸಿದ್ರು. ಇವರು ಕೆಲಸ ಮಾಡ್ತಾ ಇದ್ದಾರಲ್ಲ, ಎಷ್ಟು ತಿಂಗಳು ಬ್ಯಾಲೆನ್ಸ್ ಇದೆ? 7 ತಿಂಗಳು. 7 ತಿಂಗಳಿಂದ ಸರ್ ಅಲ್ಲ 20 ದಿನದಿಂದ 21 ತಿಂಗಳಿಂದ ಮನೆಗೆ ಹೋಗಿ ಕಂದಾಯ ವಸೂಲಿ ಮಾಡ್ತಾರಲ್ಲ, ಕಂದಾಯ ವಸೂಲಿ ಮಾಡ್ತಾರಲ್ಲ ಮಾಡಿ ಒಂದು 5 ತಿಂಗಳು ಜಲಗಾರರ ನಿವೃತ್ತಿ ಮಾಡಿರುವುದನ್ನ ಮತ್ತೆ ರೆಗ್ಯುಲರ್ ಅವ್ರದ್ದು ರೆಗ್ಯುಲರ್ ಪೇಮೆಂಟ್ ಮಾಡ್ತಾ ಇದ್ದೀವಿ. ಮತ್ತೆ 5 ತಿಂಗಳಾದ್ಮೇಲೆ ಮತ್ತೆ 5 ತಿಂಗಳ ತನಕ ಪೇಮೆಂಟ್ ಮಾಡಕ್ ಹೋಗ್ಬೇಡ. 2 ತಿಂಗಳು ಒಂದ್ಸಲ ಮಾಡೋಣ, ಒಂದೊಂದ್ ಸಲ ಮಾಡೋದು 5 ತಿಂಗಳು ಕೊಟ್ಟಾದ್ಮೇಲೆ ಮತ್ತೆ ಮಾಡೋದಕ್ಕಲ್ವಾ, 2 ತಿಂಗಳು ಬಿಟ್ಟು ಮತ್ತೆ ಪೇಮೆಂಟ್ ಮಾಡಲಿ. ನಿಮ್ಮ ಸದಸ್ಯರು ಬಂದಿರೋದಕ್ಕಿಂತ ಬೇರೆ ಯಾವ್ದನ್ನ ಮಾಡಕ್ ಹೋಗೋದು ನೀವೇ ಅವರೇ ಮಾಡೋರು, ಅವರೇ ರಾಜರು, ಅವರೇ ಮಂತ್ರಿಗಳು, ಅವರೇ ರಾಜರು. ಏನ್ ಇಂಪ್ಲಿಮೆಂಟ್ ಮಾಡಿದೀರಾ? ಮೀಟಿಂಗ್ ಪಾಯಿಂಟ್ ಇಡೋದು, ಅದ್ರ ಮೇಲೆ ಚರ್ಚೆ ಮಾಡೋದು, ಹೋಗ್ತಾ ಇರೋದು. ಏನ್ ಇಂಪ್ಲಿಮೆಂಟ್ ಆಗಿದೆ? ಆಯ್ತು, ಮುಂದೆ ಯಾವ್ದಾಗಿದೆ? 3 ವರ್ಷಕ್ಕೆ ಮೊದಲೇ ಪಾಯಿಂಟ್ ಇಟ್ಟಿದ್ವಲ್ವಾ? ಸದಸ್ಯರಿದಾರಪ್ಪ, ಅವ್ರು ಒಂದ್ ಮಾತು ಹೇಳ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ನೀವು ಒಂದು ಫೋನ್ ಮಾಡಿ ಬಂದಿದೆ ಅದು ಹೇಳ್ತೀವಿ. ಈ ಸೊತ್ತು ಮೆಂಬರ್ ಗಮನಕ್ಕೆ ಕೊಡಿ ಅನ್ನೋದು ಏತಕ್ಕೋಸ್ಕರ ಅಂದ್ರೆ ಏನಾದ್ರು ಅವ್ರೇನ ಅವ್ರ ಹತ್ರ ದುಡ್ಡಿಸ್ಕೋಬೇಕು, ಇಲ್ಲ ನಮ್ಗೆ ಅವ್ರು ಓಟ್ ಹಾಕ್ಬಿಡ್ಬೇಕು, ನಮ್ಗೆ ಇಮೇಜ್ ನಮ್ಗೆ ಗಮನಕ್ಕಿರುತ್ತೆ, ನಾವು ನಿಮ್ಗೆ ತಿಳಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ ಗಮನಕ್ಕೆ ಕೊಡಿ ಅನ್ನೋದು ಆ ಮೆಂಬರ್ಸ್ ಅಷ್ಟೇ, ಬೇರೆ ಏನು ಇಲ್ಲ. ನೆಕ್ಸ್ಟ್ ಸಬ್ಜೆಕ್ಟ್ ಸದಸ್ಯರು ಬಿಟ್ಟು ಯಾವ ಮಾದರ್ ಮಾಡಕ್ ಹೋಗುದಿಲ್ಲ. ನಾವು ಫೋನ್ ಮಾಡಿದ್ನು, ಈ ರಾಮಣ್ಣನ್ ಫೋನ್ ಮಾಡಿದ್ನು, ನೆಕ್ಸ್ಟ್ ಸದಸ್ಯರ ಗಮನಕ್ಕೆ ತಂದು ಇಷ್ಟ ನಂಬರ್ ಅನ್ನೋದು ಅವ್ರ ಮುರಿಯೋದೇನೇ ಇಲ್ಲ. ಹೆಂಗ್ ಇಷ್ಟ ಬಂದ್ರೆ ಹಂಗ ಆಟ ಆಡ್ತಾ ಇದ್ದೀವಿ. ಒಂದು ನಂಬರ್ಗೂ ಗೌರವ ಇಲ್ಲ. ಮನಸ್ಸು ಹೆಂಗ್ ಬಂದ್ರೆ ಹಂಗ್ ಮಾಡ್ತೀವಿ. ಪೆನ್ನು ಪೇಪರ್ ಐತೆ, ಏನ್ ಬಂದ್ರೆ ಅದು ಬರೀರಿ, ಕೇಳೋವ್ರಿ ಅವರು. ಸರಿ, ಪಂಚನಹಳ್ಳಿ ಗ್ರಾಮದಲ್ಲಿ ಒಂದು ಹೊಸ ಬಡಾವಣೆ ನಿರ್ಮಾಣ ಆಗ್ತಾ ಇದೆ. ಸರ್ವೆ ನಂಬರ್ 3 ರಿಂದ 7, 3 ರಿಂದ 3, 4, 5, 6, 7 5 ಸರ್ವೆ ನಂಬರು, ಮತ್ತು 9 ರಿಂದ 35, 9, 10, 11, 12, 13, 14, 15, 16, 17, 18 35 ಮತ್ತು ಇನ್ನೊಂದು ಬಿಡಿ ಸರ್ವೆ ನಂಬರ್ಗಳು 275, 276, 274 ಇಷ್ಟು ಸರ್ವೆ ನಂಬರ್ಗಳಿವೆ.
ಈ ಸರ್ವೆ ಸಂಖ್ಯೆಗಳಲ್ಲಿ ಸುಮಾರು 40 ಎಕರೆ ಬಡಾವಣೆ ಇದು ಹೊಸ ಬಡಾವಣೆ ಅಷ್ಟೊಂದು ದೊಡ್ಡದು. ಇದನ್ನ ಅನುಮೋದನೆ ಮಾಡ್ಬೇಕು. ಈಗ ಇದನ್ನ ಅನುಮೋದನೆ ಮಾಡ್ಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಸಭೆಯಲ್ಲಿ ನಿರ್ಧಾರ ಆಗ್ಬೋದು. ಅದ್ರ ಬಗ್ಗೆ ಚರ್ಚೆ ಮಾಡಿ ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ನೀವು ಹೋಗ್ಬಿಟ್ಟು ಅದೇನಾದ್ರು ನೋಡ್ಕೊಂಡು ಬಂದಿದ್ದೀರಾ? ಸ್ಪಾಟ್ ಹೋಗಿದ್ದೀರಾ? ನಾವು ನೋಡ್ಕೊಂಡು ಬಂದಿದ್ದೀವಿ. ಯಾವ ಮೆಂಬರ್ ತಿಳಿಸಿದ್ದಾರೆ ಹೋಗಿರೋದು? ನಾವು ಅದಕ್ಕೆ ಕನ್ಸರ್ನ್ ಮೆಂಬರ್ ಹೌದು. ತಿಳಿಸಿದ್ದೀರಾ? ಬಂದಿರೋದು ಸರ್ ನೀವು ಅದು ಲೇಔಟ್ ಹೇಳ್ತಾ ಇದ್ದೀರಲ್ಲ, ಇವೆಲ್ಲ ಬುಕ್ಕಲ್ಲಿ ಮಾದರ್ ಬುಕ್ಕಲ್ಲಿ ಎಲ್ಲ ಬರೆದ ಮೇಲೆ ನಾವೆಲ್ಲ ಓದಿ ನೀವು ತಿಳಿಸಿದ ಮೇಲೆ ನಮ್ಗೆ ನಾವು ಸಿಗ್ನೇಚರ್ ಮಾಡ್ತೀವಿ. ಸರ್ವೆ ಒಂದು ಸ್ಮಶಾನ ಇದೆ ಅಲ್ಲಿ. ನಾನು ಮೆಂಬರ್ ಆದ್ಮೇಲೆ ನಾನು ಮಾಡಿಸಿರೋದು ಅದ್ರ ಪಕ್ಕದಲ್ಲಿ. ಅದು ಬೋಂಡ್ರೆ ಏನಾದ್ರು ನೋಡಿದ್ದಾರೆ ನೀವು ಹೋಗ್ಬಿಟ್ಟು? ಅದು ದಾಖಲೆ ಕೊಟ್ಟಿದ್ದಾರೆ ಸರ್. ಅದೆಲ್ಲ ಪರಿಗಣನೆಗೆ ತಗೊಂಡು ಚರ್ಚೆ ಮಾಡಿ, ಸಾಧಕ ಬಾಧಕರ ಬಗ್ಗೆ ಚರ್ಚೆ ಮಾಡಿ, ಬಾಧಕಗಳಿದ್ರೆ ನಾವು ಎಲ್ಲ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತಂದ್ರೆ ಗೊತ್ತಾಗಬೇಕು. ಎಲ್ಲ ಹೇಳಿ ಏನೇನು ನಾವು ಮಾಡ್ತಿದ್ರೆ ಹಿಂಗೆ ಲೋಕೇಶನ್ ಏನಾದ್ರು ಇದ್ರೆ ತಿಳಿಸಿ ನಾವು ಇದು ಮಾಡ್ತೀವಿ. ಈಗ ಟೋಟಲ್ 937 ನಿವೇಶನಗಳು ಭೂ ಪರಿವರ್ತನೆ ಆಗಿದೆ. ಅದರಲ್ಲಿ ಮೂಲಭೂತ ಸೌಕರ್ಯಗಳು ಏನೇನು ಇಟ್ಟಿದ್ದಾರೆ ಏನು? ಉದ್ಯಾನವನ ಇದೆ, ಬಫರ್ 9 ಅಂತ ಹೇಳಿ. ಸರ್ ಅದು ಬಫರ್ ಝೋನ್ಗೆಲ್ಲ ಉದ್ಯಾನವನ ಮಾಡಿದ್ದಾರೆ. ಸರ್ಕಾರನೇ ಕೊಟ್ಬಿಡುತ್ತೆ. ಸರ್ಕಾರನೇ ಕೊಡ್ತಾರೆ. ಬೇರೆ ಏನಿದೆ ಹೇಳಿ ಸರ್. ನೀರಿನ ವ್ಯವಸ್ಥೆ ಇದೆಯಾ? ಸ್ಯಾನಿಟರಿ ವ್ಯವಸ್ಥೆ ಇದೆಯಾ? ರೋಡಿನ ವ್ಯವಸ್ಥೆ ಇದೆಯಾ? ಪಾರ್ಕಿಂಗು, ಸ್ಕೂಲ್ಗೆ ವಿದ್ಯುತ್ ಶಕ್ತಿ ಕರೆಂಟ್ ಪೋಲ್ಸ್ ಎಲ್ಲ ಈಗ ಅಭಿವೃದ್ಧಿ ಆಗ್ತಾ ಇದೆ. ಶಾಲೆಗೆ ಏನಾದ್ರು ಕೊಡ್ತಾರಾ? ಇಲ್ಲ, ಎಲ್ಲ ಇದೆ. 8 ಎಕರೆ ಇದೆ ಅದರಲ್ಲಿ. ಅಲ್ಲ, ಶಾಲೆಗೆ ಏನಾದ್ರು ಕೊಡ್ತಾರ ಅಲ್ಲಿ? ಈಗ 900 ಮನೆ ಅಂತಂದ್ರೆ ಸರ್ 8 ಎಕರೆ ಇದೆ ಅಂತ ಹೇಳೋದಲ್ಲ, ದಾರಿ ಇದೆ, ಎಲ್ಲ ಇದೆ 8 ಎಕರೆ ಅಲ್ಲೇ. CSID ಏನಾದ್ರು ಇದೆ ಸರ್? CSID ಕೊಟ್ಟಿಲ್ಲ. ಮತ್ತೆ ಈಗ ವಸತಿ ಉದ್ಯಾನವನ ರಸ್ತೆ ಉದ್ಯಾನವನ ಮತ್ತೆ ಬಫರಲ್ಲಿ ಏನಾದ್ರು ಜಾಗ ಸಿಗುತ್ತೆ ಸರ್? ಬಫರ್ ಅಲ್ಲೇ ಯಾವ್ದು ಇದು ಮಾಡಕ್ಕಾಗಲ್ಲಪ್ಪ, ಅಲ್ಲೇ ಕನ್ಸ್ಟ್ರಕ್ಷನ್ ಯಾವ್ದು ಮಾಡಕ್ಕಾಗಲ್ಲ. ಬಫರ್ ಇದೆಯಲ್ಲ, ಬಫರ್ ಅಲ್ಲಿ ಯಾವ್ದು ಕನ್ಸ್ಟ್ರಕ್ಷನ್ ಮಾಡಕ್ಕಾಗಲ್ಲ. ಬಫರ್ ಅಲ್ಲಿ ಯಾವ್ದು ಕನ್ಸ್ಟ್ರಕ್ಷನ್ ಮಾಡಕ್ಕಾಗಲ್ಲಪ್ಪ. ಮತ್ತೆ ಇದರಲ್ಲಿ ನಿವೇಶನಗಳು ಹೇಳ್ತೀನಿ ಕೇಳಿ. 30-40 ಸೈಟು ನಿವೇಶನಗಳು 321 ಸೈಟು, ಮತ್ತೆ 30-50 254 ಸೈಟು ಸೈಟುಗಳು ಅಂತ ಸ್ವಲ್ಪ ಮೆಜರ್ಮೆಂಟ್ ಆನ್ಲೈನ್ ಮೀಟಿಂಗ್ ಶಿಪ್ ಬುಕ್ ಎಂಪ್ರೆಸ್ ಮಾಡಿದೆ ನಿಲ್ಸ್ರಿ. ಬೇಕಾದ್ರೆ ಸರ್ ಕಾನೂನು ಪ್ರಕಾರ ಏನಿದ್ರೆ ಅದೇ ಮಾಡ್ರಿ, ಬೇರೆದೆಲ್ಲ ಮಾಡಕ್ ಹೋಗ್ಬಾರ್ದು ಸರ್. ಅಪ್ರೂವ್ಡ್ ಆಗಿದೆ. ಚರ್ಚೆ ಮಾಡ್ರಿ, ಎಲ್ಲ ಕೂತ್ಕೊಂಡು ಎಲ್ಲ ಕಂಪ್ಲೀಟ್ ಅಭಿವೃದ್ಧಿ ಆಗಿರುವಂತ ಬಡಾವಣೆ. ಹಾ ಸರ್, ಈಗ 935 ಒಟ್ಟಿಗೆ ಇರೋದು. ಈಗ ಪಂಚಾಯತಿಯಿಂದ ನೀವು ಯಾವ ರೀತಿ ಅದನ್ನ ಕ್ರಮ ತಗೊಂತಿದ್ದೆ ಅದ್ರ ಮೇಲೆ? ಅದೇ ಅಂದ್ರೆ ಇವಾಗ ಕಂದಾಯ ಆಗಿರ್ಬೋದು ಅಥವಾ ಯೂಸಪ್ ಮಾಡೋದಕ್ಕೆ ಚರ್ಚೆ ಮಾಡಿದ್ಮೇಲೆ ನೀವು ಫಿಕ್ಸ್ ಮಾಡಿದ್ರೆ ಅದ್ರ ಪ್ರಕಾರ ನಾವು ಚರ್ಚೆ ಮಾಡಿ ಎಲ್ಲ ಸದಸ್ಯರು ಎಲ್ಲ ಕೂತ್ಕೊಂಡು ಈಗ ಅದಕ್ಕೆ ಸಪರೇಟ್ ಒಂದು ಲೆಜರ್ ಬುಕ್ ಇಡಬೇಕು. ಇಟ್ಬಿಟ್ಟು ಕಂದಾಯ ಏನ್ ಮಾಡಬೇಕು, ಇತ್ತು ರಿಸಿಪ್ಟ್ ಹಾಕಿ ಮಾಡ್ಬೇಕು. ಯಾವ್ದು ಕೂಡ ಒಂದು ಇದಾಗಬಾರ್ದು, ಅಲ್ಲಿ ಭ್ರಷ್ಟಾಚಾರ ಆಗಿದ್ರೆ ಮಾಡ್ಬೇಕು. ಆಯ್ತಾ? ಈ ಸಪ್ತ ಏನ್ ಮಾಡ್ತಾರೋ ಅದಕ್ಕೂ ರೆಸಿಪ್ಟ್ ಹಾಕ್ಬೇಕು, ಫೈಲ್ ಮಾಡ್ಬೇಕು, ಒಂದೊಂದ್ ಸೈಡ್ಗೂ ಮಾಡ್ಬೇಕು. ಇದನ್ನ ಸೀರಿಯಸ್ ಆಗಿ ಎಲ್ಲ ಅಧಿಕಾರಿಗಳು ತಗೋಬೇಕು ಸರ್. ಆಯ್ತಾ? ಮತ್ ನಾಳೆ ಸಮಸ್ಯೆ ಬಂದ್ರೆ ಅದಕ್ಕೆ ನೀವೇ ಹೊಣೆಗಾರ ಆಗ್ತೀರಾ. ಅದೇನ ಫಿಕ್ಸ್ ಮಾಡಿದ್ರೆ ಎಲ್ಲ ಇವಾಗ ಸಭೆಯಲ್ಲಿ ಫಿಕ್ಸ್ ಮಾಡಿ ಒಂದು ಬರೀಬೇಕು. ಈಗ ಬುಕ್ ಮಾಡಿದ ಮೇಲೆ ಮತ್ತೆ ಎಲ್ಲ ಸೈನ್ ಮಾಡ್ತೀವಿ. ಇನ್ನೊಂದು, ನಮ್ಮ ಸದಸ್ಯರು ನಿಮ್ಗೆ 12ನೇ ತಿಂಗಳ 6ನೇ ತಾರೀಕು ಒಂದು ಅರ್ಜಿ ಕೊಟ್ಟಿದ್ದಾರೆ. ಅದ್ರ ಮೇಲೆ ನೀವೇನ್ ಕ್ರಮ ತಗೊಂಡಿದ್ದೀರಾ? ನಮ್ಮ ಸದಸ್ಯರು ಅರ್ಜಿ ಕೊಟ್ಟಿರೋದು ಚರ್ಚೆ ಮಾಡ್ಬೇಕಂತ ಕೊಟ್ಟಿಲ್ಲ. ಸಾರಿ ಯಾಕೆ ಬೇಕು ಸರ್? ಸರ್ ನೀವು ಎಲ್ಲ ಇದಕ್ಕೂ ಸಾರಿ ಸಾರಿ ಏನ್ ಸರ್ ಇದು? ಸಾರಿ ಅಲ್ಲ ನೀವು ಅದು ನಿಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಸರ್. ಅರ್ಜಿ ನಮ್ಮ ಸದಸ್ಯರು ಅರ್ಜಿ ಕೊಟ್ಟಿರೋದು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡ್ರಿ ಅಂತಲ್ಲ ಸರ್. ನಾನ್ ಕೇಳ್ತಾ ಇರೋದು ಒಂದೇ ಕ್ವಶನ್ ಅರ್ಥ ಮಾಡ್ಕೊಳ್ರಿ ನೀವು. ನಮ್ಮ ಸದಸ್ಯರು ನಿಮ್ಗೆ ಕೊಟ್ಟಿರೋದು ಸಭೆಯಲ್ಲಿ ನೀವು ಚರ್ಚೆ ಮಾಡ್ರಿ ಅಂತ ನಿಮ್ಗೆ ಅರ್ಜಿ ಕೊಟ್ಟಿಲ್ಲ. ಚರ್ಚೆ ಬಗ್ಗೆ ಇಲ್ಲ. ಇನ್ ನೀವ್ ಹೇಳ್ತಾ ಇರೋದೇನು? ಅಲ್ಲ ಸರ್, ನೀವು ಮಾತಾಡ್ತಾ ಇರೋದೇನು ಸರ್? ಇವಾಗ ಆನ್ಸರ್ ಮಾಡ್ತಾ ಇರೋದೇನು ನೀವು? ಅಲ್ಲ, ಸದಸ್ಯರು ಅರ್ಜಿ ಕೊಟ್ಟಿರೋದು ಸರ್. ಸದಸ್ಯರು ಅರ್ಜಿ ಕೊಟ್ಟಿರೋದೇನು ಅದು ನಾನು ಕೇಳ್ತಾ ಇರೋದು. ಅದಕ್ಕೆ ನೀವು ಕ್ರಮ ತಗೊಂಡಿದ್ದೀರಾ? ಅದು ಮಾತ್ರನೇ ಮಾತಾಡ್ಬೇಕು, ಚರ್ಚೆ ಮಾಡ್ಬೇಕು. ಅದೆಲ್ಲ ನೀವು ಮಾತಾಡೋಷ್ಟೇ ಇಲ್ಲ ಸರ್. ನೀವು
ನಾನು ಅರ್ಜಿ ಕೊಟ್ಟಿದ್ದೀನಲ್ಲ. ಮೊದಲೇ ಮಾತಾಡ್ತಾರೆ ಗೌರವದಿಂದ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ಸರ್. ಆಯ್ತಮ್ಮ ಗೀತಮ್ಮ ಅಂತ ಹೇಳಿ ಅರ್ಜಿ ಕೊಟ್ಟಿದಾರಲ್ಲ. ಆಯ್ತು ಸಾರಿ ಹೇಳ್ಕೊಂಡೆ ಟೈಮ್ ಎಲ್ಲ ವೇಸ್ಟ್ ಮಾಡ್ಬಿಟ್ಟು ನಾನು ಸ್ವಲ್ಪ ಆರೋಗ್ಯ ಸರಿ ಇದ್ದ ಕಾರಣ ಸ್ವಲ್ಪ ಡಿಲೇ ಮಾಡಿದ್ದೀನಿ. ಆಯ್ತು, ಆರೋಗ್ಯ ನಿಮ್ಗೆ ಸರಿ ಇಲ್ಲ, ನಾವು ಅದಕ್ಕೆ ನಿಮ್ಗೆ ಇದು ಎಕ್ಸ್ಕ್ಯೂಸ್ ಕೊಡ್ತೀವಿ. ಇವಾಗ ಆರೋಗ್ಯ ಸರಿ ಇದೆ, ಅದು ಏನು ಕ್ರಮ ತಗೊಳ್ತೀರೋ ನೀವು ಕ್ರಮ ತಗೊಂಡ್ಮೇಲೆ ಮುಂದೆ ಚರ್ಚೆ ಮಾಡೋಣ. ಅಷ್ಟವರೆಗೂ ಸ್ಟಾಪ್ ಮಾಡ್ತೀವಿ. ಅದಕ್ಕೇನು ಅಗಿಬೇಕಾ? ಆರೋಗ್ಯ ಆದ್ರೆ ಮಾಡೋದು ಕಲ್ಸಿದ್ರು ಬಾಯಾಗ ಮಾಡೋದಕ್ಕೇನು 3 ತಿಂಗಳಾಗ್ತಾ ಇದೆ, ಇನ್ನೇ 3 ತಿಂಗಳು ಬೇಕಾ ಪರಿಶೀಲನೆ ಅನುಮೋದನೆ ಮಾಡ್ಬೋದಾ ಸರ್? ನಾವು ಕ್ವಶನ್ ಕೇಳ್ತಾ ಇದೀನಿ ಸರ್, ನೀವೇನು ಸರ್ ಇಷ್ಟು ಫಾಸ್ಟ್ ಇದ್ದೀರಾ? ತಗೊಂಡ್ರೆ ಎಲ್ಲಿ ಸರ್ ಪಿಡಿಒ ಸರ್? 11ನೇ ತಿಂಗಳು 6ನೇ ತಾರೀಕು ಅರ್ಜಿ ಆಗ್ಬೋದು. ಅದೇನೋ ಸ್ಪಾಟ್ ಮಾರ್ಚ್ ಮಾಡಿ. ನೀವು ಡಿ ಸಿ ಅವ್ರಿಗಿಂತ ದೊಡ್ಡ ಆಫೀಸರ್ ನೀವು? ನಾವೇ ದೊಡ್ಡವರಲ್ಲಪ್ಪ ಹೇಳಿ. ಇನ್ನೇನ್ ಸರ್ ನೀವು ಮಾಡ್ತಾ ಇರೋ ಕೆಲಸ? ನೀವೇನ್ ಸರ್ ಮಾಡ್ತಾ ಇರೋ ಕೆಲಸ? ಆಯ್ತು, ಆಮೇಲೆ ಮಾಡೋಣ, ಅಷ್ಟವರೆಗೂ ಸ್ಟಾಪ್ ಮಾಡಿ. ಅವಾಗ ಒಬ್ಬ ಸದಸ್ಯರಿಗೆ ಅಷ್ಟು ಇದಿಲ್ವಾ, ಗೌರವ ಇಲ್ವಾ? ಹಾ ಸರ್, ಏನ್ ಸರ್ ಕೊಡ್ತಾ ಇರೋದು ಗೌರವ ನೀವು? ಕ್ರಮ ತಗೊಂಡು ಮಾತಾಡಿ ಇವಾಗ ಒಂದು 2-3 ದಿನದಲ್ಲೂ ನಾವು ಸಭೆ ಮಾಡಿ ನಾವು ಮತ್ತೆ ಡಿಸ್ಕಸ್ ಮಾಡೋಣ ಬಿಡಿ ಸರ್. ಡಿಸ್ಕಸ್ ಅಲ್ಲ, ನಾವು ವರದಿ ಕೊಡ್ತೀವಿ. ಆಯ್ತು, ಆಮೇಲೆ ಮಾಡೋಣ. ವರದಿ ಕೊಡ್ರಿ ಸರ್ ನೀವು, ಆಮೇಲೆ ಮಾಡೋಣ. ಈಗ ಅನುಮೋದನೆ ಮಾಡ್ಬೇಕು ಅಂದ್ರೆ ತಾಲೂಕ್ ಪಂಚಾಯತಿಗೆ ಶಿಫಾರಸ್ ಮಾಡ್ಬೇಕು. ಈಗ ಅವ್ರಿಗೆ ಶಿಫಾರಸ್ ಮಾಡಿದ್ರೆ ಅವರು ರಿಲೀಸ್ ಮಾಡ್ತಾರೆ. 60% ಮಾಡ್ತಾರೋ, ಅಭಿವೃದ್ಧಿ ನೋಡ್ಕೊಂಡು 100% ಸೈಟ್ಸ್ ಈ ಸೊತ್ತು ಮಾಡಿ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲ ಅನುಮೋದನೆ ಆಗ್ಬೇಕು. ನೀವು ಅನುಮೋದನೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಸರ್? ನೀವು ಅನುಮೋದನೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಮ್ಮ ಸದಸ್ಯರು ಕೊಡ್ತೀವಿ, ಮೊದಲು ಸದಸ್ಯರು ಗೌರವ ಕೊಡ್ಕೊಳ್ರಿ ಸರ್. ನಾವು ಕೊಡ್ತೀವಿ ಅನ್ನೋದಲ್ಲ, ಮೊದಲು ಸದಸ್ಯರು ಗೌರವ ಕೊಡೋದು ಕಲ್ತ್ಕೊಳ್ರಿ ಸರ್. 12ನೇ ತಿಂಗಳು 6ನೇ ತಾರೀಕು ನಿಮ್ಗೆ ಅರ್ಜಿ ಕೊಟ್ಟಿರೋದು, ಇವತ್ತು ಕೊಟ್ಟಿರೋ ಅರ್ಜಿ ಅಲ್ಲ. ಅದು ಮಿನಿಮಮ್ 21 ಡೇಸ್ಗೆ ನೀವು ಒಂದು ಅರ್ಜಿನ ವಿಲೇವಾರಿ ಮಾಡಬೇಕು. ಮಾಡಿದ್ದೀರಾ? ಅದೇನೇ ಕ್ರಮ ತಗೊಂಡ್ರೆ ಯಾವ ರೀತಿ ಮಾಡ್ಬೇಕಂತೇಳಿ ಇವನ್ನ ಕೊಟ್ಬಿಟ್ರೆ ಎಲ್ಲ ಸದಸ್ಯರು ಒಪ್ಪಿಗೆ ಕೇಳಿ, ಎಲ್ಲ ಒಪ್ಪಿಗೆ ಅಂತಂದ್ರೆ ಕೈ ಮೇಲೆ ಮಾಡಿ ಮುಗಿಸಿ. ಮಾಡ್ಲೇಬೇಕಿರೋದು ಚರ್ಚೆ ಮಾಡ್ಬಿಡಿ 2 ನಿಮಿಷ. ಸರ್, ಎಷ್ಟು ಸೈಡ್ ಇದೆ ಪಂಚಾಯತಿಯಿಂದ ಯಾವ ರೀತಿ ಕ್ರಮ ತಗೊಂತೀವಿ, ಏನೇನು ನಾವು ಇದು ಮಾಡಿ ಸರ್ಕಾರದಿಂದ ಬಂದಿದೆಯೋ ಆ ರೀತಿ ಕ್ರಮ ತಗೊಂಡು ಎಲ್ಲ ಮೆಂಬರ್ಸ್ ಕೈಬಿಟ್ಟು ಎಲ್ಲರೂ ಒಪ್ಪಿಗೆ ತಗೊಂಡು ಎಲ್ಲರೂ ಕೈ ಮೇಲೆ ಮಾಡಿದ್ರೆ ಅನುಮೋದನೆ ಕೊಡಿ, ಇಲ್ಲ ಅಂತಂದ್ರೆ ಪೆಂಡಿಂಗ್ ಮಾಡಿ ಅಷ್ಟೇ. ಒಂದೇ ಇರೋದು ಒಂದೇ, ಅದನ್ನ ಅದಕ್ಕೆ ಚರ್ಚೆ ಆದ್ಮೇಲೆ ಲಾಸ್ಟ್ ಅನುಮೋದನೆ ತಗೊಂತೀವಿ. ಅದನ್ನ ಒಪ್ಪಿಗೆ ಕೊಡೋದು ಲಾಸ್ಟ್ ಎಲ್ರಿಗೂ ಒಪ್ಪಿಗೆ ಅಂತಂದ್ರೆ ಮಾತ್ರನೇ ಅದಕ್ಕೆ ಅನುಮೋದನೆ ಕೊಡೋದು. ಅಷ್ಟೋ ಇಷ್ಟು ಸಂಪನ್ಮೂಲ ಬರೋದು ಅಂತಂದ್ರು ಇದೇ ಇರೋದು. ಈಗ ಪಂಚಾಯತ್ ಡೆವಲಪ್ಮೆಂಟ್ ಮಾಡ್ಬೇಕು ಸರ್. ಈ 3 ತಿಂಗಳಲ್ಲಿ ಪಂಚಾಯತ್ ಸಮಸ್ಯೆ ತುಂಬಾ ಸಮಸ್ಯೆ ಬರುತ್ತೆ ಈ ಸರಿ. ಎಲ್ಲಾ ರೀತಿಯ ಪಂಚಾಯತಿಂದ ಸಂಪನ್ಮೂಲ ಕ್ರೋಢೀಕರಣ ಆಗೋದು ಇದು ಒಂದೇ. ಇದನ್ನ ಯಾವ ರೀತಿ ಕ್ರಮ ತಗೊಂತೀರಾ ಅದನ್ನ ಅಪ್ಡೇಟ್ ಈ ಸೊತ್ತು ಕಂದಾಯ ಅದಕ್ಕೆ ಈ ಸೊತ್ತಿಗೆ ಏನ್ ರೆಫರೆನ್ಸ್ ಮಾಡಿದ್ರೆ ಬಿಲ್ ಹಾಕ್ಬೇಕು, ಒಂದು ಫೈಲ್ ಮಾಡ್ಬೇಕು. ಇವಾಗ ಮಾಮೂಲಿ ಮಾಡ್ದಂಗೆಲ್ಲ ಮಾಡ್ಬೋದು. ರಿಲೀಸ್ ಮಾಡ್ಕೊಳ್ಳೋಣ ಸಭೆಯಲ್ಲಿ ಕೂತ್ಕೊಂಡು. ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕನ್ಸಲ್ಟ್ ಮೆಂಬರ್ಗೆ ಈ ಸೊತ್ತು ಯಾವ್ದನ್ನ ಬಂದ್ರೆ ಗೊತ್ತಿಲ್ಲ ಮಾಡ್ಬೇಕಂತ ಇಲ್ಲ ಇವಾಗ ಬರ್ಸ್ತೀವಲ್ಲ. ಅವ್ನು ಯಾವ ಮಾಡಿದ್ರೆ ಮಾಡಿ ಹಾಕ್ಬಿಡೋದು, ಯಾರಿಗೂ ಗೊತ್ತಾಗಲ್ಲ. ನಾವು ಮಾತಾಡಿ ಸರ್. ನೋಡಿ ಸರ್, ಸರ್ವೆ ನಂಬರ್ 3 ಎಲ್ಲ ಎಷ್ಟೆಷ್ಟಿದೆ ಜಾಗ ಅಂತ ಹೇಳ್ಬೇಕು. 23 ಗುಂಟೆ. ಸರ್ವೆ ನಂಬರ್ 4ರಲ್ಲಿ 4 ಎಕರೆ 19 ಗುಂಟೆ. ಸರ್ವೆ ನಂಬರ್ 5ರಲ್ಲಿ 3 ಎಕರೆ 21 ಗುಂಟೆ. ಸರ್ವೆ ನಂಬರ್ 6ರಲ್ಲಿ 27 ಗುಂಟೆ. ಸರ್ವೆ ನಂಬರ್ 7ರಲ್ಲಿ 36 ಗುಂಟೆ. ಸರ್ವೆ ನಂಬರ್ 9ರಲ್ಲಿ 30 ಗುಂಟೆ. ಸರ್ವೆ ನಂಬರ್ 10ರಲ್ಲಿ 30 ಗುಂಟೆ. 11ರಲ್ಲಿ 24 ಗುಂಟೆ. 12ರಲ್ಲಿ 29 ಗುಂಟೆ. 13ರಲ್ಲಿ 33 ಗುಂಟೆ. 14ರಲ್ಲಿ 31 ಗುಂಟೆ. 15 ಎಕರೆಯಲ್ಲಿ 1 ಎಕರೆ. 16ರಲ್ಲಿ 1 ಎಕರೆ 22 ಗುಂಟೆ. ಸರ್ವೆ ನಂಬರ್ 17ರಲ್ಲಿ 1 ಎಕರೆ 11 ಗುಂಟೆ. ಸರ್ವೆ ನಂಬರ್ 18ರಲ್ಲಿ 1 ಎಕರೆ. ಸರ್ವೆ ನಂಬರ್ 19ರಲ್ಲಿ 22 ಗುಂಟೆ. ಸರ್ವೆ ನಂಬರ್ 20ರಲ್ಲಿ 16 ಗುಂಟೆ. ಸರ್ವೆ ನಂಬರ್ 21ರಲ್ಲಿ 1 ಎಕರೆ 9 ಗುಂಟೆ. ಸರ್ವೆ ನಂಬರ್ 22ರಲ್ಲಿ 26 ಗುಂಟೆ. 23ರಲ್ಲಿ 37 ಗುಂಟೆ. 24ರಲ್ಲಿ 32 ಗುಂಟೆ. 25ರಲ್ಲಿ 1 ಎಕರೆ 7 ಗುಂಟೆ. 26ರಲ್ಲಿ 1 ಎಕರೆ 2 ಗುಂಟೆ. 27ರಲ್ಲಿ 28 ಗುಂಟೆ. 28ರಲ್ಲಿ 39 ಗುಂಟೆ. 29ರಲ್ಲಿ 30 ಗುಂಟೆ. 30ರಲ್ಲಿ 19 ಗುಂಟೆ. 31ರಲ್ಲಿ 1 ಎಕರೆ 6 ಗುಂಟೆ. 32ರಲ್ಲಿ 1 ಎಕರೆ 1 ಗುಂಟೆ. 33ರಲ್ಲಿ 29 ಗುಂಟೆ. 34ರಲ್ಲಿ 1 ಎಕರೆ 12 ಗುಂಟೆ.
35ರಲ್ಲಿ 2 ಎಕರೆ 29 ಗುಂಟೆ 39 ಗುಂಟೆ. ಸರ್ವೆ ನಂಬರ್ 240 ಸಬ್ 2ರಲ್ಲಿ 5 ಎಕರೆ 18 ಗುಂಟೆ. ಸರ್ವೆ ನಂಬರ್ 275ರಲ್ಲಿ 2 ಎಕರೆ. ಸರ್ವೆ ನಂಬರ್ 276ರಲ್ಲಿ 2 ಎಕರೆ 13 ಗುಂಟೆ. ಟೋಟಲ್ 49 ಎಕರೆ ಚಿಲ್ಲರೆ ಬರ್ತದೆ. ಟೋಟಲ್ 937 ನಿವೇಶನಗಳು. ಅದರಲ್ಲಿ 30-40 ಸೈಟ್ಸ್ ಇರೋದು 321 ಸೈಟು, 30-50 ಇರೋದು 254 ಸೈಟು. ಇನ್ನೊಂದು ಅನಿಯತ ಅಂತಿದೆ, ಅನಿಯತ ಅದರಲ್ಲಿ 362. ಇದರಲ್ಲಿ ಒಟ್ಟು ವಸತಿಗೆ 54% ಇಟ್ಟಿದ್ದಾರೆ. ಉದ್ಯಾನವನ ಮತ್ತು ಬಫರ್ ಝೋನ್ಗೆ 14% ಇಟ್ಟಿದ್ದಾರೆ, 30% ಇಟ್ಟಿದ್ದಾರೆ. ಈಗ 100% ರಿಲೀಸ್ ಮಾಡಬೇಕು. ಇಡೀ ಪಂಚಾಯತಿಯಲ್ಲಿ 14 ಅಲ್ಲಿಗೆ ನಾವೇನು ಒಳಪಟ್ಟಿದೀವೋ ಅದರಲ್ಲಿ ಮೇಜರ್ 70% ಇದೊಂದೇ ನಮ್ದು ದೊಡ್ಡದಾಗತ್ತೆ. ಒಂದು ಅಲ್ಲಿ ಎಲ್ಲ 110 ಮನೆ ಸಿಗುತ್ತೆ, 900 ಚೇಂಜ್ ಸೈಡ್ ಬರುತ್ತೆ. ಅದನ್ನ ಇಡೀ ಪಂಚಾಯತಿ ನಮ್ಗೆ ಮಿನಿಮಮ್ 5 ಕೋಟಿವರೆಗೂ ಆದಾಯ ಬರುತ್ತೆ ಅಲ್ವಾ. 5 ಕೋಟಿಯನ್ನ ನಾವು ಯಾವ್ದೋ ಸರ್ಕಾರಕ್ಕೆ ಅನುದಾನಕ್ಕೋಸ್ಕರ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಇಡೀ ಪಂಚಾಯತಿನ ಈ 2 ವರ್ಷದಲ್ಲಿ ಮಾದರಿ ಪಂಚಾಯತಿ ಮಾಡ್ಬೋದು. ಅಧ್ಯಕ್ಷರು ಇದ್ದಾರೆ, ಉಪಾಧ್ಯಕ್ಷರು ಇದ್ದಾರೆ, ಎಲ್ಲರೂ ಇದ್ದಾರೆ. ಒಂದು ಹೊಸ ರೀತಿಯಲ್ಲಿ ನಾವು ಕ್ರಾಂತಿ ಮಾಡಬೇಕು. ಅದನ್ನ ಅಪ್ ಟು ಡೇಟ್ ಕಾನೂನುಬದ್ಧವಾಗಿ ಅಲ್ಲಿ ಏನು ಮೂಲಭೂತ ಸೇವೆಗಳಿದೆಯಾ ಅದನ್ನ ನೋಡ್ಬೇಕು. ಕುಡಿಯೋ ನೀರು ಇದೆಯಾ, ಶೌಚಾಲಯ ಏನಿದೆಯೋ, ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲ ರೀತಿಯಲ್ಲೂ ಕ್ರಮ ತಗೊಂಡು ಅದನ್ನ 60%ಗೆ ಅವ್ರಿಗೆ ಇವತ್ತು ಆದೇಶ ಮಾಡಿ ಆಯ್ತಾ. ಅದನ್ನ ನೀವೇನು ಶಿಫಾರಸು ಇಲ್ಲಿಂದ ಅಧ್ಯಕ್ಷರು ಎಲ್ಲರೂ ಸದಸ್ಯರು ಒಪ್ಪಿಗೆ ಕೊಡ್ತಾರೋ ಅದನ್ನ ತಾಲೂಕ್ ಪಂಚಾಯತ್ ಮಾಡ್ಬೇಕು. ವಿತ್ ನೀವೆಲ್ಲ ಪರಿಶೀಲನೆ ಮಾಡ್ಕೊಂಡೆ ಪ್ರತಿಯೊಂದು ಅಪ್ಡೇಟ್ ಮಾಡ್ಬೇಕು ಆಯ್ತಾ. ಅಲ್ಲಿರ್ತಕ್ಕಂಥದ್ದು ಏನೇನು ಬಿಲ್ ಬರುತ್ತೋ, ಕಂದಾಯ ಆಗಿರ್ಬೋದು, ಈ ಸೊತ್ತು ಆಗಿರ್ಬೋದು, ಇತ್ತು ಬಿಲ್ಲು ಪಂಚಾಯತಿಯಲ್ಲಿ ರೆಮಿಟೆನ್ಸ್ ಆಗಿರ್ಬೇಕು, ಅದಕ್ಕೆ ದಾಖಲೆ ಇರಬೇಕು, ಅದಕ್ಕೆ ಫೈಲ್ ಇರಬೇಕು. ನಾಳೆ ಬೆಳಿಗ್ಗೆ ಯಾರೇ ಬಂದು ಕೇಳಿದ್ರು ಕೂಡ ಅದನ್ನ ಆನ್ಸರ್ ಮಾಡುವಂತವ್ರು PDO ಅವರು SD ಇಬ್ಬರೇ ಇರ್ತೀರಾ. ನೀವಿಬ್ರು ಅರ್ಥ ಮಾಡ್ಕೋಬೇಕು ಸರ್, ಸೀರಿಯಸ್ ಇದು. ಯಾಕಂತಂದ್ರೆ ಇಡೀ ಜಿಲ್ಲೆಯಲ್ಲೇ ಇದು ದೊಡ್ಡ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಅದರಿಂದ ಅಪ್ ಟು ಡೇಟ್ ಪಂಚಾಯತಿ ಕೆಟ್ಟ ಹೆಸರು ಬರಬಾರ್ದು ಅಂತಂದ್ರೆ ಅಪ್ ಟು ಡೇಟ್ ನಾವು ದಾಖಲೆ ಇಟ್ಕೊಂಡೆ ಕೆಲಸ ಮಾಡ್ಬೇಕು ಇದನ್ನ. ಮತ್ತೆ ನೀವು ನಾಳೆ ಕೊಡ್ತೀನಿ ಸರ್ PDO ಸರ್ ನೀವು ಸೀರಿಯಸ್ ಆಗಿ ಕೆಲಸ ಮಾಡ್ಬೇಕು ವಿಷಯದಲ್ಲಿ ಆಯ್ತಾ. ನೀವೇನ್ ತಗೊಂತಿರೋ ದಾಖಲೆ ತಗೊಂಡು ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿ ಸದಸ್ಯರು ಕೂಡ ಅದಕ್ಕೆ ನೀವು ನಾಳೆ ಆನ್ಸರ್ ಮಾಡ್ಬೇಕು. ಅವ್ರಿಗೆ ಆನ್ಸರ್ ಕೊಟ್ಬಿಟ್ಟು ಮಿಕ್ಕಿದ ಎಲ್ಲ ಅಪ್ಡೇಟ್ಸ್ ಕರೆಕ್ಟ್ ಆಗಿ ತಗೊಂಡು ಎಲ್ಲ ಪರಿಶೀಲನೆ ಮಾಡ್ಕೊಂಡು ಅನುಮೋದನೆಗೆ ಎಲ್ಲ ಸದಸ್ಯರು ಒಪ್ಪಿಗೆ ಕೇಳಿ ಸರ್. ನಾನು ಒಬ್ಬಂದ ಒಪ್ಪಿಗೆ ಇಲ್ಲ, ಎಲ್ಲ ಸದಸ್ಯರು ಒಪ್ಪಿಗೆ ಕೊಟ್ರೆ ಇದಕ್ಕೆ ಅನುಮೋದನೆಗೆ ನೀವು ಶಿಫಾರಸು ಮಾಡ್ಬೇಕು. ಅದೇ ಎಲ್ಲ ಅಭಿಪ್ರಾಯ ಕೇಳ್ಬಿಟ್ಟು ಅನುಮೋದನೆಗೆ ಎಲ್ಲ ಇದು ಮಾಡಿದ್ರೆ ಕೈ ಮೇಲಕ್ಕೆ ಮಾಡೋ ನಿಮ್ಮ ಸರ್ಕಾರ ನಿಮ್ಗೆ ನಿಮ್ಮ ಎಲ್ಲ ರೀತಿಯಲ್ಲಿ ಅನುಮೋದನೆ ಸಿಕ್ಕಿದ್ರೆ ಅದನ್ನ ಮುಂದುವರಿಸಿ ಮಾತಾಡೋಣ. ಸದಸ್ಯರೆಲ್ಲ ಇದು ಮಾಡಿ ಪ್ರತಿಯೊಬ್ಬರು ಅನುಮೋದನೆ ಮಾಡಬಹುದಾ? ಅಧ್ಯಕ್ಷ ಉಪಾಧ್ಯಕ್ಷ 40% ಏನಕ್ಕೆ ಅಂತೀವಿ ಅಂದ್ರೆ ಅಭಿವೃದ್ಧಿ ಆಗ್ತಾ ಇದೆಯಲ್ವಾ, ಡೆವಲಪ್ ಆಗ್ತಾ ಇದೆ. 100% ಎಲ್ಲವೂ ಡೆವಲಪ್ ಆದ್ರೆ ಸರ್ ಈಗ ಒಂದ್ ಕೆಲಸ ಮಾಡಿ ಸರ್, 60% ಮಾಡಿ. ಇನ್ನೂ ರಸ್ತೆಗಳ ಅಭಿವೃದ್ಧಿ ಆಗ್ಬೇಕಲ್ಲಿ, ಕುಡಿಯೋ ನೀರು ಇನ್ನೂ ವ್ಯವಸ್ಥಿತವಾಗಿ ಎಲ್ಲ ರೀತಿಯಲ್ಲೂ ಹೋಗ್ಬೇಕು, ಬೀದಿ ದೀಪಗಳು ಅಳವಡಿಸಬೇಕು ಎಲ್ಲಾ ರೀತಿಯಲ್ಲೂ. ಮತ್ತೆ ಬಂಪರ್ ಜೋನ್ಸ್ ಇದೆ, ಅಲ್ಲಿ ದೇವಸ್ಥಾನಗಳಿಗೆ ಏನ್ ಮಾರ್ಕಿಂಗ್ ಮಾಡಿದ್ರೆ ಅದನ್ನ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಅವೆಲ್ಲ ಇರುತ್ತೆ. ಅದಕ್ಕೆ 60% ಮಾಡಿ. 60% ಎಲ್ಲ ರೀತಿ ಅಭಿವೃದ್ಧಿ ಆದ್ಮೇಲೆ 100% ಮಾಡಿ. ಸಮಸ್ಯೆ ಯಾರು ಸದಸ್ಯರದು ಏನೋ ಆಕ್ಷನ್ ಇಲ್ಲ. ದೇವಸ್ಥಾನದ್ದು ಮತ್ತೆ ಇದು ಬಪ್ಪರ್ದು ಅಲ್ಲ, ನಮ್ಗೆ ಯುಜಿಡಿ ಎಲ್ಲ ಸಂಬಂಧ ಬರಲ್ಲ. ನಮ್ ಪಂಚಾಯತಿಗೆ ಬರೋದು ಅದನ್ನ ನಾವು ಗಟ್ಟಿಪಡಿಸ್ಕೋಬೇಕು. ಪಂಚಾಯತಿಗೆ ಬಫರ್ ಝೋನ್ ಪಂಚಾಯತಿಗೆ ಬರಲ್ಲ. ಬಫರ್ ಝೋನ್ ಅಲ್ಲಿ ಉದ್ಯಾನವನ ಬರೋದಪ್ಪ. ಬಫರ್ ಝೋನ್ ಇದ್ ಮಾಡ್ಕೊಂಡು ಉದ್ಯಾನ ಮಾಡ್ತಾರೆ. ಅದನ್ನ ನಮ್ ಪಂಚಾಯತಿಗೆ ಮಾಡ್ಕೊಂಡ್ರಿ. ಎಷ್ಟು ವಿಸ್ತೀರ್ಣ ಬರುತ್ತೋ ಅದು ಪಂಚಾಯತಿಗೆ. ಬಫರ್ ಝೋನ್ ಮಾಡ್ಕೊಳಕ್ ಬರಲ್ಲಪ್ಪ, ಬರಲ್ಲ ಸರ್. ಅದು ಬಫರ್ ಝೋನ್ ಸರ್, ಬಫರ್ ಝೋನ್ ಅದು ಹಂಗೆ ಇರುತ್ತೆ ಸರ್ ಯಥಾಸ್ಥಿತಿಯಲ್ಲಿ. ಅಲ್ಲಿರ್ತಕ್ಕಂಥ ಒಳಗಡೆ ಬಿಟ್ಟಿರ್ತಕ್ಕಂಥ ಶಾಲೆಗೆ ಅದು ಇಮಿಡಿಯೇಟ್ಲಿ ಪಂಚಾಯತಿಗೆ ಅವ್ರು ಹ್ಯಾಂಡ್ ಓವರ್ ಮಾಡಬೇಕು, ಬರ್ಕೊಡ್ಬೇಕು. ಅದಕ್ಕೆ 100% ಇನ್ನೂ ಕೊಡಬೇಡಿ. ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ ಆಗಿದ್ರೆ ಸರ್. ಇವಾಗ ಬಫರ್ ಝೋನ್ ಪಂಚಾಯತಿಗೆ ತಗೋಬಹುದಾ? ಪಂಚಾಯತಿ ಹ್ಯಾಂಡ್ ಓವರಿಗೆ ಬಫರ್ ಝೋನ್ ತಗೋಬಹುದಾ? ಇದು ಗೈಡ್ ಲೈನ್ ಪ್ರಕಾರ ನಾವು ಇವಾಗ ಏನಿದೆ ರೆಸಿಡೆನ್ಸಿಯಲ್ ಎಷ್ಟು ಕೊಟ್ಟಿದ್ದಾರೋ ಮತ್ತೆ ಸ್ವಲ್ಪ ಇದು ಯಾವ್ದು ಪಾರ್ಕಿಂಗ್ ವಸತಿ 54% ಆಗಿದೆ. ನೋಡಪ್ಪ, ಉದ್ಯಾನವನ 14% ನಮ್ ಜವಾಬ್ದಾರಿ ತಗೋಬಹುದು. ಬಾರಿ ಆಯ್ತು ಬಿಡಿ, ಅದು ಚರ್ಚೆ ಬಿಡಿ. ಏನ್ ಸರ್ ಎಲ್ಲ ಒಪ್ಪಿಗೆ ತಕೊಂಡು ಇದು ಮಾಡಿ ಹಾಕಿ ಸರ್. ಅಧ್ಯಕ್ಷ ತಗೊಳ್ಳಿ, ಅಭಿಪ್ರಾಯ ತಗೊಳ್ಳಿ ಸರ್. ಅವರು ಅಭಿಪ್ರಾಯ ಎಲ್ಲರೂ ಮಾತಾಡ್ಲಿ. లేఅవుట్ అయితే 937 సైట్లు ఉన్నాయి. సైట్లు పెద్దలు చేస్తా ఉంటారు ఒక 40 ఎకరాల్లో.
దాన్ని ఇప్పుడు సెటిల్ చేసి మన పంచాయతీకి ఈ సొత్తులు చేయాల, దానికి పంచాయతీ మీటింగ్ లో రెజల్యూషన్ పాస్ చేయాల. మీరేమంటారు దానికి? చేయొచ్చా? ಮಾಡ್ಬೋದು. ಎಷ್ಟು ಪರ್ಸೆಂಟ್ ಅಂತ? 60% ಮಾಡಿ 6% ಮಾಡಿದ್ರೆ 4 ತಗೊಳ್ಳಿ. ಯೋಚನೆ ಮಾಡಿ ಎಲ್ಲ ಸದಸ್ಯರು ಸುಮ್ಮನೆ ಏನೋ ಕಾಟಾಚಾರಕ್ಕೋ ಅನುಮೋದನೆ ಕೊಡಬೇಡ್ರಿ. ಯೋಚನೆ ಮಾಡಿ ಪಂಚಾಯತಿಯನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ನಮ್ಗೆ ಒಂದೇ ಅವಕಾಶ, ಇದೊಂದೇ. ಅಲ್ಲ, ಆ ಜಾಗ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಸಂಪನ್ಮೂಲ ಕ್ರೋಢೀಕರಣ ಮಾಡಿಕೊಂಡು ಬೇರೆ ಅಭಿವೃದ್ಧಿ ಮಾಡ್ಬೋದು. ಸುಮ್ಮನೆ ಹೆಸರಿಗೆ ಏನೋ ಅನುಮೋದನೆ ಕೊಡೋದಲ್ಲ, ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಅನುಮೋದನೆ ಕೊಡಿ. ಪಂಚಾಯತ್ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಇದೊಂದೇ ಅವಕಾಶ ನಮ್ಗಿರೋದು. ಆಯ್ತಾ? ಬೇರೆ ಬೇರೆದೆಲ್ಲ ಏನ್ ಸರ್? 54 ಸ್ಕ್ವೇರ್ ಫೀಟ್ಗೆ ನಮ್ಮ ಪಂಚಾಯತಿ ಡಿಪಾಸಿಟ್ ಮಾಡ್ಬೇಕು. ಹೌದು ಸರ್, ಅದು ಗೌರ್ಮೆಂಟ್ ಇಂದ ನಿಮ್ಗೆ ಸರ್ ನಿಮ್ಗೆ ಸಪ್ರೇಷನ್ ಕಡೆಯಿಂದ ನಿಮ್ಗೆ ಬರ್ತದೆ ಎಷ್ಟು ರೆಮ್ನೆಸ್ ಆಗ್ಬೇಕು ಅಂತ. 1 ರೂಪಾಯಿ ಕೂಡ ಎಲ್ಲಿ ಕೂಡ ಕೋಲ್ ಆಗ್ಬಾರ್ದು. ಈ ವಿಷಯದಲ್ಲಿ ಮಾತ್ರ ಸೀರಿಯಸ್ ಆಗಿ ಕೆಲಸ ಮಾಡ್ಬೇಕು, ಡೆವಲಪ್ಮೆಂಟ್ ಆಗ್ಬೇಕು, ಸುತ್ತೋಲೆ ಇಟ್ಕೊಂಡೇ ಕೆಲಸ ಮಾಡ್ಬೇಕು ಸರ್. ತುಂಬಾ ಸೀರಿಯಸ್ ಆಗಿ ಮಾಡ್ಬೇಕು ಸರ್. ಬಡಾವಣೆ ಎಲ್ಲ ಸಪರೇಟ್ ಮೈಂಟೈನ್ ಮಾಡ್ಬೇಕು ಸರ್. ಲೆಜರ್ ಬುಕ್ ಇಂದ ಎಲ್ಲ ಸಪರೇಟ್ ಮೈಂಟೈನ್ ಮಾಡ್ಬೇಕು. ಪ್ರತಿಯೊಂದು ಇದಕ್ಕೂ ವೋಚರ್ ಇರ್ಬೇಕು, ಇದು ರೆಸಿಪ್ಟ್ ಇರ್ಬೇಕು, ಸಪರೇಟ್ ಬುಕ್ ಮಾಡೋಣ, ಸಪರೇಟ್ ಫೈಲ್ ಮೈಂಟೈನ್ ಮಾಡ್ಬೇಕು. ಅಲ್ಲ ಸರ್, 14 ಅಲ್ಲಿ ಸೇರಿ ಎಲ್ಲ ಸೇರಿದ್ರೆ ಅದೊಂದು ಒಂದೇ ದೊಡ್ಡ ಪಂಚಾಯತ್, ಅದೇ ನಮ್ಮ ಮೇಜರ್ ಪಂಚಾಯತ್ ಆಗೋದು. ಎಲ್ಲೂ ಕೂಡ ಬೇರೆಯವರು ಇದ್ರ ಬಗ್ಗೆ ಚರ್ಚೆ ಆಗ್ಬಾರ್ದು, ಗಲಾಟೆಗಳಾಗ್ಬಾರ್ದು. ಎಂಜೂರು ಪಂಚಾಯತ್ ಹಿಂಗ್ ಮಾಡಿದ್ರು ಅಂತೇಳಿ ಎಲ್ಲೂ ಕೆಟ್ಟ ಹೆಸರು ತರಬಹುದು. ತಂದು ಕೊಟ್ರೆ ಅಧಿಕಾರಿ ನೀವೇ ಅದಕ್ಕೆ ಹೊಣೆಗಾರರಾಗ್ತೀರಾ. ಮತ್ತೆ ನಾವೆಲ್ಲ ಹೋಗ್ಬೇಕು, ಅಲ್ಲಿ ಹೋದ್ರೆ ಮತ್ತೆ ನಿಮ್ಗೆ ಏನ್ ಪನಿಷ್ಮೆಂಟ್ ಆಗುತ್ತೋ ಅದಾಗುತ್ತೆ. ಕ್ಲಿಯರ್ ಆಗಿ ಏನಿರುತ್ತೋ ಅದನ್ನಿತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಇರ್ತಾರೆ, ಅದನ್ನ ಮಾಡಿ ಅಕೌಂಟ್ ಮಾಡ್ಬೇಕು. ಲೆಕ್ಚರ್ ಸಪರೇಟ್ ಮಾಡ್ಬೇಕು. ಪಂದ್ನಲ್ಲಿ ಲೇಔಟ್ ಅಂದ್ರೆ ಸಪರೇಟ್ ಇರ್ಬೇಕು. ನಿಮ್ಮ ಹತ್ರ ಯಾರೇ ಬಂದು RTL ಕೇಳಿದ್ರು ಕೂಡ ನಾವು ಕೂಡ ರೇಟ್ ಇರ್ಬೇಕು. ನಮ್ಮ ಹತ್ರ ದಾಖಲಾಗಿಲ್ಲ ಅಂತಂದ್ರೆ ವೀಕ್ನೆಸ್ ಅಲ್ಲೇ ಸಿಗುತ್ತೆ ಪಂಚಾಯತಿ. ಅವಾಗ ಎಲ್ಲಾ ರೀತಿಯಲ್ಲೂ ಲೋಪದೋಷಗಳು ಕಂಡು ಬರುತ್ತೆ. ಅದನ್ನು ಸರಿಪಡಿಸ್ಕೊಂಡು ಅಧಿಕಾರಿಗಳ ಕೈಯಲ್ಲಿರುತ್ತೆ. ಅದನ್ನ ಮುಂದುವರಿಸ್ಕೊಂಡು ಹೋಗಿ. ಯಾರು ಸದಸ್ಯರು ಅಬ್ಜೆಕ್ಷನ್ಸ್ ಇಲ್ಲ, ಎಲ್ಲರೂ 60% ಒಪ್ಪಿಗೆ ಕೊಟ್ಟಿದೀವಿ. ಅದಕ್ಕೂ ಕಾರಣ ಅಂತಂದ್ರೆ ಇನ್ನು ಡೆವಲಪ್ಮೆಂಟ್ ಆಗ್ತಾ ಇದೆ. ಅಲ್ಲಿ ರಸ್ತೆಗಳಾಗ್ತಾ ಇರ್ಬೋದು, ಚರಂಡಿಗಳಾಗಿರ್ಬೋದು, ಇನ್ನೂ ರೋಡ್ ಆಗ್ಬೇಕು, ಅವೆಲ್ಲ ಇದೆ. ಅವೆಲ್ಲ ಆದ್ಮೇಲೆ 100% ಅನುಮೋದನೆಗೆ ಎಲ್ಲ ಸದಸ್ಯರು ಕೊಡ್ತಾರೆ. ಯಾರು ಅಬ್ಜೆಕ್ಷನ್ ಇಲ್ಲ. ಇನ್ಯಾರು ಅಬ್ಜೆಕ್ಷನ್ ಇದ್ರು ಕೂಡ ಅವ್ರ ಅನಿಸಿಕೆ ತಿಳಿಸಬಹುದು. ನನ್ನ ಅನಿಸಿಕೆ 60% ನಮ್ಮ ಅನುಮೋದನೆ ಕೊಟ್ಟಿದ್ದೀವಿ ನಾವು. 900 ಚಿಲ್ಲರೆ ಸೇರ್ತು ಇಲ್ಲಿ 60% ಸರ್, 100%. ತಾಲೂಕು ಭೂಮಾಪಕರೊಂದಿಗೆ ಹಾಗೂ ದೂರುದಾರರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಮಾಡಲಾಗಿರುತ್ತದೆ. ಪಂತನಹಳ್ಳಿ ಗ್ರಾಮದ ಸರ್ವೆ ನಂಬರ್ 39/4ರಲ್ಲಿ 20 ಗುಂಟೆ ಜಮೀನು ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಅಧಿಕೃತ ಜ್ಞಾಪಕ ಸಂಖ್ಯೆ ANN/CR/2 23/24 ದಿನಾಂಕ 18/8/2023ರಂತೆ ಶ್ರೀಮತಿ ಚೂಡಾಮಣಿ ಓಂ ಎಂ ನಟರಾಜ್, ವಿಕೋಟ, ಚಿತ್ತೂರು ಜಿಲ್ಲೆ ಅವರಿಂದ ಚಲನಚಿತ್ರ ಮಂದಿರ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಗೊಂಡಿರುತ್ತದೆ. ಈ ಭೂ ಪರಿವರ್ತಿತ ಪ್ರದೇಶಕ್ಕೆ ದಕ್ಷಿಣ ಹಾಗೂ ಪಶ್ಚಿಮದ ಕಡೆಗೆ ಕಾಂಪೌಂಡ್ ನಿರ್ಮಾಣ ಮಾಡಿರುತ್ತಾರೆ. ದಕ್ಷಿಣದ ಕಾಂಪೌಂಡ್ ಗೋಡೆಯಿಂದ ಸುಮಾರು 15 ಅಡಿಗಳು ಒಳಗೆ ಬಾರ್ ಅಂಡ್ ರೆಸ್ಟೋರೆಂಟ್ ನಿರ್ಮಾಣ ಕಟ್ಟಡ ಮಾಡಿರುತ್ತಾರೆ. ಸದರಿ ಭೂ ಪರಿವರ್ತನೆದ ಜಮೀನಿನಲ್ಲಿ 3.2 ಅಡಿಗಳಷ್ಟು ಕಾಂಪೌಂಡ್ ಗೋಡೆಯು ಒತ್ತುವರಿ ಆಗಿರುತ್ತದೆ, ಸುಮಾರು ಅರ್ಧ ಗುಂಟೆ ಬ್ರಾಕೆಟ್ ಅಲ್ಲಿ ಎಂದು ರಾಜಸ್ವ ನಿರೀಕ್ಷಕರು ವರದಿ ಸಲ್ಲಿಸಿರುತ್ತಾರೆ. ಇನ್ನೊಂದು ಕಡೆ ಪಶ್ಚಿಮದ ಕಡೆಗೆ 1 ಮೀಟರ್ 20 ಸೆಂಟಿಮೀಟರ್ 1 ಮೀಟರ್ 20 ಸೆಂಟಿಮೀಟರ್ ಸುಮಾರು 4 ಅಡಿ ಒತ್ತುವರಿಯಾಗಿರುವುದಾಗಿ ವರದಿ ಸಲ್ಲಿಸಿರುತ್ತಾರೆ. ಆದ್ದರಿಂದ ಈ ಪ್ರತಿಯನ್ನು ತಮ್ಮ ಅವಗಾಹನ ಲಗತ್ತಿಸಿ ತಮ್ಮ ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಿದೆ ಅಂತ ನಮಗೆ ಕಳಿಸಿದ್ದಾರೆ. 2/2/24 ನಮಗೆ ಬಂದಿದ್ದು 3ನೇ ತಾರೀಕು. ಒತ್ತುವರಿ ಆಗಿದೆ ಅಂತ ಅರ್ಜಿ ಬಂದಿದೆಯಲ್ಲ ತಾಲೂಕು ದಂಡಾಧಿಕಾರಿಯಿಂದ, ನೀವೇನು ಸ್ಟೆಪ್ ತಗೊಂಡಿದ್ದೀರಾ ಅದ್ರ ಬಗ್ಗೆ? ಇವಾಗ ನಾವೇನು ಸ್ಟೆಪ್ ತಗೊಂಡಿಲ್ಲ. ಇವಾಗ ನೀವು ಯಾಕೆ ತಗೊಂಡಿಲ್ಲ? ಅಲ್ಲಪ್ಪ, ನಾವು ಡೈರೆಕ್ಟ್ ಅವ್ರು ತಗೊಳ್ಳೋಕೆ ನಮ್ಮ ಅನುಮತಿ ಬೇಕು. ಯಾರ ಅನುಮತಿ? ಒತ್ತುವರಿಗೆ ಯಾರ ಅನುಮತಿ ಬೇಕು? ಸಮಸ್ಯೆ ಜಮೀನು ಒತ್ತುವರಿ ಆಗಿದೆ. ಸರ್ಕಾರ ಸರ್ಕಾರದ್ದು ಒತ್ತುವರಿ ಆಗಿರೋದು ಒತ್ತುವರಿ ಆಗಿದೆ. ಅದು ಪಂಚಾಯತ್ ಬರೋಲ್ಲ ರೈಟ್. ಸಾರ್ವಜನಿಕರ ಸೊತ್ತು ಪಂಚಾಯತ್
ಇವಾಗ ಅದು ನಿದರ್ಶನ ಬಂದಿದೆ ಅಲ್ಲ, ಆಯ್ತು, ಒತ್ತುವರಿ ಆಗಿರೋದೆಲ್ಲ ಹೊಡೆದಾಕಿದ ಮೇಲೆ ಕೊಡೋಣ, ಎಲ್ಲ ರದ್ದು ಮಾಡಿ. ಸರಿ, ಆತರ ನೀವು ಸಾಮಾನ್ಯ ಸಭೆಯಲ್ಲಿ ನಾವು ಮಂಡನೆ ಮಾಡಿದವಲ್ಲ, ನಿಮ್ಮ ಅಭಿಪ್ರಾಯ ಹೇಳಿ. ಕೊಡ್ರಿ ಅಜ್ಜಿ ಅವ್ರಿಗೆ, ಒತ್ತುವರಿ ಆಗಿದೆ, ಅರ್ಜಿ ಕೊಟ್ಬಿಟ್ಟು ಎಲ್ಲ ಜನರೇಷನ್ಸ್ ಎಲ್ಲ ಒತ್ತುವರಿ ಆಗಿರೋದ್ರ ಬಗ್ಗೆ ನಮ್ಮ ಹೆಸರು ಇಸ್ಲಾಂ ರೆಡ್ಡಿ, PDO ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, NG ಹುಲ್ಕೂರು ಗ್ರಾಮ ಪಂಚಾಯತಿ. ಇವತ್ತಿನ ಸಾಮಾನ್ಯ ಸಭೆಯಲ್ಲಿ ನಮ್ಮ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸದಸ್ಯರ ಇದರಲ್ಲಿ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿದ ವಿಷಯಗಳ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಮೊದಲನೇದಾಗಿ ಸರ್ಕಾರ ಸುತ್ತೋಲೆಗಳನ್ನು ತಿದ್ದಿ ಓದಿ ಹೇಳಿದ್ದು, ಎರಡನೇದು ಇಂದಿನ ಸಭೆ ನಡುವೆ ಓದಿ ಅನುಮೋದಿಸುವುದು, ಮೂರನೇ ವಿಷಯ ಗ್ರಾಮಗಳ ಕುಡಿಯುವ ನೀರಿನ ಸಮಸ್ಯೆಗಳು ಚರ್ಚಿಸಿದವು, ಮೂರನೇದು ಬೀದಿ ದೀಪಗಳ ನಿರ್ವಹಣೆ ಬಗ್ಗೆ ಹೇಳಿದವು, ನಾಲ್ಕನೇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಗ್ರಾಮಗಳ ಪ್ರಗತಿಯ ಬಗ್ಗೆ ಹೇಳಿದವು, ಐದನೇದು ಪಂಚಾಯತಿ ಗ್ರಾಮಗಳಲ್ಲಿ ಕಂದಾಯ ವಸೂಲಾತಿ ಬಗ್ಗೆ ಹೇಳಿದವು, ಮತ್ತೆ ನಾಲ್ಕನೇದು ಪಂತನಹಳ್ಳಿ ಗ್ರಾಮದ ಸರ್ವೆ ನಂಬರ್ 3 ಮತ್ತು 7 ಮತ್ತು 9, 35 ಮತ್ತು 175, 276ರ ಹೊಸದಾಗಿ ಅಭಿವೃದ್ಧಿಗೊಳ್ಳುತ್ತಿರುವ ಬಡಾವಣೆ ಬಗ್ಗೆ ಅನುಮೋದಿಸುವ ಬಗ್ಗೆ ಚರ್ಚೆ ಮಾಡಿದವು. ಮತ್ತು ನಿವೃತ್ತ ಜಲಗಾರ ಗ್ರಾಮಗಳ ನಿವೃತ್ತಿ ಹೊಂದಿದ ಗ್ರಾಮಗಳಲ್ಲಿ ಮರುಜಾಲಗ ನೇಮಕ ಮಾಡೋ ಬಗ್ಗೆ, ಅನುಮೋದನೆ ಪಡೆಯುವ ಬಗ್ಗೆ ಮುಂದಿನ ಜಿಲ್ಲಾ ಪಂಚಾಯತ್ಗೆ ಅನುಮೋದನೆ ಕಳಿಸ್ಕೊಡಲು ಪೂರ್ವಾನುಮೋದನೆ ಪಡೆಯಲು ಇವು ಹೇಳಿದವು. ಮತ್ತು ಹುಣಸೆ ಮರಗಳ ಹರಾಜಿನ ಬಗ್ಗೆ ಪ್ರಕ್ರಿಯೆ ನಡೆಸಲು ಚರ್ಚಿಸಿದವು, ದಿನಾಂಕವನ್ನು ಫಿಕ್ಸ್ ಮಾಡಿ ನಡೆಸಿದ್ವು, ಆಯಾ ಗ್ರಾಮ ಸದಸ್ಯರ ಅಧ್ಯಕ್ಷರ ಚರ್ಚೆ ಮಾಡಿದವು. ಪ್ರತಿಯೊಂದು ವಿಷಯದಲ್ಲೂ ಎಲ್ಲ ಅವರ ಸದಸ್ಯರ ಒಪ್ಪಿಗೆ ಮೇರೆಗೆ ಅನುಮೋದನೆ ತಗೊಂಡವು. ನಮ್ಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಸರ್ವ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಮ್ಮುಖದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸರ್ಕಾರಿ ಸುತ್ತೋಲೆಗಳನ್ನು ಓದಿ ಎಲ್ಲರ ಗಮನಕ್ಕೂ ಕೊಟ್ಟು ತಿಳಿಸಿದ್ದೇವೆ. ಅದರ ಪ್ರಕಾರ ಇಂದಿನ ಸಭೆಯಲ್ಲಿ ನಡವಳಿಕೆಗಳನ್ನು ಓದಿ ಅನುಮೋದನೆ ಮಾಡಿದ್ದವು. ಗ್ರಾಮಗಳಲ್ಲಿ ಎಲ್ಲ ನಮ್ಮ ಪಂಚಾಯಿತಿ 14 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಬಹುದು ಅನ್ನೋ ಉದ್ದೇಶದಿಂದ ಅದರಲ್ಲಿ ಕದ್ರಿಗಾನಕೊಪ್ಪ ಮತ್ತು ಪೂಗಾನಹಳ್ಳಿಯಲ್ಲಿ ಸಮಸ್ಯೆ ಇದೆ, ನೀರಿನ ಸಮಸ್ಯೆ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ವು. ಜಲ್ ಜೀವನ್ ಮಿಷನ್ JJM ಅಲ್ಲಿ ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಲ್ಲಿ ನಿನ್ನೆ ಕದ್ರಿಗಾನಕೊಪ್ಪದಲ್ಲಿ ಬೋರ್ವೆಲ್ ಕೊರೆಸಿದ್ರು. ಆ ದೇವರ ಕೃಪೆಯಿಂದ ಒಳ್ಳೆ ನೀರು ಬಂದಿದೆ. ಆದರೂ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಪೂಗಾನಹಳ್ಳಿಯಲ್ಲಿ ನೀರಿನ ಅಭಾವ ಮೇಯಿಂದ ಇದೆ. ಅದು ನಾವು ಸದಸ್ಯರು, ಮಾಜಿ ಅಧ್ಯಕ್ಷರು ಸುನೀಲ್ ಅವರು, ಪೂಗಾನಹಳ್ಳಿ ಸದಸ್ಯರು ನೀಲಮ್ಮ ಅವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೂ ಕೊಟ್ಟರು, MLA ಗಮನಕ್ಕೂ ಕೊಟ್ಟರು, ZP ಅವ್ರ ಗಮನಕ್ಕೂ ಕೊಟ್ಟರು ಸಹ ಇದರೊಳಗೆ ಬೋರ್ವೆಲ್ ಕೊರ್ಸಕ್ಕಾಗಿಲ್ಲ. ಆದಾಗಿ ನಮ್ಮ ಸ್ವಂತ ಬೋರ್ವೆಲ್ ನಮ್ಮ ಮಿಸ್ಸಸ್ ಅವರಲ್ಲಿ ಸದಸ್ಯರಾಗಿದ್ದಾರೆ. ನಮ್ಮದು ಗಂದೋಡಹಳ್ಳಿಯಿಂದ ಪೂಗಾನಹಳ್ಳಿವರೆಗೂ ಪೈಪ್ಲೈನ್ ಹಾಕ್ಸಿ, ಪಂಚಾಯತಿ ಕಡೆಯಿಂದ ಪೈಪ್ಲೈನ್ಸ್ ಹಾಕ್ಸಿ 6 ತಿಂಗಳಿಂದ ನಾನು ನಮ್ಮ ಸ್ವಂತ ಬೋರ್ವೆಲ್ಲಿಂದ ನೀರು ಬಿಡ್ತಾ ಇದ್ದೀನಿ ಪೂಗಾನಹಳ್ಳಿಗೆ. ಇಷ್ಟರೊಳಗೆ ಯಾವ ಅಧಿಕಾರಿಗಳು, ನಮ್ಮ ಸರ್ಕಾರನೂ ಅದ್ರ ಗಮನ ಹರಿದಿರ ಸೈಲೆಂಟ್ ಆಗಿದ್ದಾರೆ. ನಮಗೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಲ್ಲಿ ನನ್ನ ಮನವಿ, ಉಪಾಧ್ಯಕ್ಷ ನನ್ನ ಮನವಿ ಏನಪ್ಪ ಅಂದರೆ, ಆದಷ್ಟು ಬೇಗ ನಮ್ಮ ಸದಸ್ಯರು ಹೇಳಿದ್ರು, ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರು ಹೇಳಿದ್ರು ಆವಾಗಲೇ, ಈ ವಾರದಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದ್ರು. ಉಪಾಧ್ಯಕ್ಷರಾಗಿ ಅಧ್ಯಕ್ಷರು ಲಕ್ಷ್ಮಮ್ಮ ಅವರು ಹೇಳಿದ್ದಾರೆ. ನಾನು ಅವರು ಭರವಸೆ ಕೊಟ್ಟಿದ್ದೀನಿ. ಈ ವಾರದಲ್ಲಿ ಸರ್ಕಾರದ ಹೋಗಿ ಆಫೀಸ್ ಹತ್ರ ನಾವೇನೋ ಒಂದು ಮಾಡಿ ಅವ್ರನ್ನ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡಿ ಬೋರ್ವೆಲ್ ಕೊರೆಸ್ತೀವಿ, ಪರಿಹಾರ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಿಗೆ, ನೀಲಮ್ಮ ಸದಸ್ಯರವ್ರಿಗೂ ಮಾತು ಕೊಟ್ಟಿದ್ದೀವಿ, ಮಾಡ್ತೀವಿ, ಇಸ್ಕೊಳ್ತೀವಿ ನಾವು. ಆದರೂ ನೀರಿನ ಸಮಸ್ಯೆಗಳೆಲ್ಲ 14 ಹಳ್ಳಿಗಳಲ್ಲೂ 14ನೇ ತಾರೀಕು ಕೆಲವೊಂದು ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದಿದ್ದಾವೆ. ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತೀವಿ.
ಹೋಗ್ಬಿಟ್ಟು ಸರ್ವ ಸದಸ್ಯರ ಸಮ್ಮುಖದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಎಚ್ ಇವರು ಎಲ್ಲ ಸೇರಿಬಿಟ್ಟು ಬಗೆಹರಿಸ್ತೀವಿ ನಾವು. ಮತ್ತೆ ನಮ್ಮ ಪಂತನಹಳ್ಳಿ, ನಮ್ಮ ಪಂಚಾಯಿತಿಯಲ್ಲಿ ಪಂತನಹಳ್ಳಿ ಗ್ರಾಮದ ಹೊಸ ಬಡಾವಣೆ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಅರ್ಜಿ ಕೊಟ್ಟಿದ್ರು. ಅದ್ರ ಪ್ರಕಾರ ನಾವೆಲ್ಲ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸೇರಿಬಿಟ್ಟು ಇವಾಗ ಚರ್ಚೆ ಮಾಡಿ ಇವತ್ತು 60% ಅದರಲ್ಲಿ ಅಭಿವೃದ್ಧಿ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಾವು ಅನುಮೋದನೆ ನೀಡಿದ್ದೀವಿ. ನಮ್ಮ ಪಂಚಾಯತಿಗೆ ತುಂಬ ಸಂಪನ್ಮೂಲವಾದಂತಹ ಅದರಲ್ಲಿ ಬರುವ ಸಂಪನ್ಮೂಲದಿಂದ ನಾವು ತುಂಬ ಅಭಿವೃದ್ಧಿ ಪಡಿಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನಮಗೆ ಒಂದು ಅಭಿಪ್ರಾಯ ಇದೆ, ಮಾಡ್ತೀವಿ. ಅದ್ರ ಪ್ರಕಾರ ನಮ್ಮ ಸುನೀಲ್ ಅವರು ಹೇಳಿದ್ರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಇದರಲ್ಲಿ ಏನು ಸಮಸ್ಯೆಗಳಿಲ್ದಿರ ಫೈಲು ಎಲ್ಲ ನೀಟಾಗಿ ನೀವು ಪುಟಪ್ ಮಾಡಿಕೊಂಡು ಎಲ್ಲ ಮೈಂಟೆನೆನ್ಸ್ ಮಾಡಬೇಕು. ಇದು ನಮ್ಮ ಜಿಲ್ಲೆಯಲ್ಲೆಲ್ಲ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ನೀವು ಹುಷಾರಾಗಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಚ್ಚರಿಕೆ ನೀಡಿದ್ರು. ಅದ್ರ ಪ್ರಕಾರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅದ್ರ ಪ್ರಕಾರ ಅವರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ. ತಹಸೀಲ್ದಾರ್ ಕಡೆಯಿಂದ ಏನಾಗಬಾರ್ದು, ಅದು ಪಂಚಾಯತಿಗೆ ಸೂಚನೆ ಬಂದಿದೆ. ರಸ್ತೆಯಲ್ಲಿ ಬಿಲ್ಡಿಂಗ್ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಕಾಂಪೌಂಡ್ ಹೊಡಿಬೇಕು ಅಂತ ಹೇಳ್ಬಿಟ್ಟು ಆದೇಶ ಆಗಿದೆ. ಅದು ಕ್ಲಿಯರ್ ಆಗೋವರೆಗೂ ಅದನ್ನು ರದ್ದುಪಡಿಸಿ ಅಂತ ಹೇಳ್ಬಿಟ್ಟು ಸರ್ವ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರ ಸಮ್ಮುಖದಲ್ಲಿ ತೀರ್ಮಾನ ಮಾಡಿದ್ದೀವಿ. ಅಮಾನತಲ್ಲಿಡೋದು ಅದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಅದಕ್ಕೇನೋ ಮುಂದಿನ ಇದು ಮಾಡೋಣ. ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ AL ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ.